ಆತ್ಮೀಯ ವಿದ್ಯಾರ್ಥಿಗಳೇ, ಗ್ರಾಮೀಣ ಅಭಿವೃದ್ಧಿ ಪಾಠದ ಮುಂದುವರೆದ ಭಾಗವನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ನಿನ್ನೆ ವಿಡಿಯೋದಲ್ಲಿ ಗ್ರಾಮೀಣ ಅಭಿವೃದ್ಧಿಯ ಅರ್ಥ ಮತ್ತು ಮಹತ್ವವನ್ನು ಅಧ್ಯಯನ ಮಾಡಿದ್ದೇವೆ. ಇವತ್ತಿನ ಈ ವಿಡಿಯೋದಲ್ಲಿ ಗ್ರಾಮೀಣ ಅಭಿವೃದ್ಧಿಯ ಮುಂದುವರೆದ ಭಾಗವನ್ನು ಅಧ್ಯಯನ ಮಾಡೋಣ. ಬನ್ನಿ ಹಾಗಾದರೆ ಗ್ರಾಮೀಣ ಅಭಿವೃದ್ಧಿ ಮತ್ತು ವಿಕೇಂದ್ರೀಕರಣ. ಭಾರತ ಸರ್ಕಾರ 1993ರ ಸಂವಿಧಾನದ 73ನೇ ತಿದ್ದುಪಡಿ ಪ್ರಕಾರ ಏಕರೂಪದ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಜಾರಿಗೆ ತಂತು. ಈ ಪ್ರಕಾರ ಗ್ರಾಮ ಪಂಚಾಯಿತಿ, ತಾಲೂಕಾ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಎಂದು 3 ಟೈರ್ ಸಿಸ್ಟಮ್ ಎಂದು ಗ್ರಾಮ ಮಟ್ಟದಲ್ಲಿ, ತಾಲೂಕಾ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ 3 ಬಗೆಯ ಒಂದು ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಇಡೀ ದೇಶದಾದ್ಯಂತ ಏಕರೂಪದ ಪಂಚಾಯತ್ ರಾಜ್ ವ್ಯವಸ್ಥೆ ಜಾರಿಗೆ ತಂತು. ಇದರ ಪ್ರಕಾರ ವಿಕೇಂದ್ರೀಕರಣ ಅಂದರೆ ನಿಮಗೆಲ್ಲರಿಗೂ ಗೊತ್ತಿರುವಂತೆ ಅಧಿಕಾರ ವಿಕೇಂದ್ರೀಕರಣ ಅಂದರೆ ಭಾಗ ಮಾಡ್ತಕ್ಕಂಥದ್ದು. ಇದರಿಂದ ಗ್ರಾಮದ ಸ್ವಯಂ ಪರಿಪೂರ್ಣತೆ, ವ್ಯಕ್ತಿಯ ಘನತೆ ಹೆಚ್ಚಿಸಿ ಗಾಂಧೀಜಿಯವರ ಗ್ರಾಮ ಸ್ವರಾಜ್ಯ ಕಲ್ಪನೆ ತರಲಿಕ್ಕೆ ಸಹಾಯಕವಾಗಿದೆ. ಗ್ರಾಮೀಣ ಅಭಿವೃದ್ಧಿಯಲ್ಲಿ ಪಂಚಾಯತ್ ರಾಜ್ ಪಾತ್ರ. ಆತ್ಮೀಯರೇ, ತಮಗೆಲ್ಲರಿಗೂ ತಿಳಿದಿದೆ ಪಂಚಾಯತ್ ರಾಜ್ ಕೆಲಸ ಏನು. ಒಂದು ಪಂಚಾಯತ್ ರಾಜ್ ವ್ಯವಸ್ಥೆ, ಪಂಚಾಯಿತಿ ಅಂತಂದರೆ ಅದು ಒಂದು ಹಳ್ಳಿಯ ಪಾಲಿಗೆ ಅದು ಸರ್ಕಾರ, ಲೋಕಲ್ ಗೌರ್ಮೆಂಟ್ ಅಂತ ಹೇಳ್ತೀವಿ, ಸ್ಥಳೀಯ ಸರ್ಕಾರಗಳು. ತಾಲೂಕಾ ಮಟ್ಟದಲ್ಲಿ ತಾಲೂಕಾ ಪಂಚಾಯಿತಿ, ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಪಂಚಾಯಿತಿ, ಗ್ರಾಮ ಮಟ್ಟದಲ್ಲಿ ಗ್ರಾಮ ಪಂಚಾಯಿತಿಗಳೇ ಅದ್ಭುತವಾದಂಥ ಕೆಲಸವನ್ನು ಮಾಡ್ತವೆ. ಇದು ಯಾಕೆ ಬಂತು ಅಂದರೆ ಸ್ಥಳೀಯ ಜನರಿಗೆ ಅಲ್ಲಿ ಅವಕಾಶ ಕೊಡೋದಕ್ಕೆ, ಸ್ಥಳೀಯ ಜನರಿಗೆ ಜ್ಞಾನವನ್ನು ಕೊಡೋದಕ್ಕೆ, ಅಧಿಕಾರದ ದಕ್ಷತೆಯನ್ನು ಹೆಚ್ಚಿಸಲಿಕ್ಕೆ ಏನಂತಂದರೆ ಇದು ಜಾರಿಗೆ ಬಂತು. ಇದು ಚರಂಡಿಗಳ ನಿರ್ಮಾಣ ಮತ್ತು ರಿಪೇರಿ ಕೆಲಸ ಮಾಡ್ತದೆ. ಕೆರೆಗಳಲ್ಲಿ ಹೂಳನ್ನು ತೆಗೆಯುವಂಥ ಕೆಲಸವನ್ನು ಪಂಚಾಯತ್ಗಳು ಮಾಡ್ತವೆ. ಹಾಗೆ ಗ್ರಾಮಗಳ ನೈರ್ಮಲ್ಯವನ್ನು ಕಾಪಾಡೋದು ಸಹ ಇವುಗಳ ಜವಾಬ್ದಾರಿಯಾಗಿದೆ. ಬೀದಿ ದೀಪಗಳನ್ನು ಹಾಕಿಸುವಂತಹದ್ದಾಗಿರ್ಬೋದು, ಮತ್ತು ರಸ್ತೆಗಳ ನಿರ್ಮಾಣ ಮತ್ತು ರಿಪೇರಿ ಮಾಡುವಂತಹ ಕೆಲಸ ಆಗಿರ್ಬೋದು. ಹಾಗೆ ಗ್ರಾಮೀಣ ಜನರ ಕೌಶಲ್ಯವನ್ನು ಹೆಚ್ಚಿಸಿ ಅವರು ಯಾವುದೋ ಒಂದು ಉದ್ಯೋಗವನ್ನು ಮಾಡಲಿಕ್ಕೆ ಸಹಾಯ ಮಾಡುವಂಥದ್ದಾಗಿರ್ಬೋದು. ಹಲವಾರು ಟ್ರೈನಿಂಗ್ಗಳನ್ನು, ತರಬೇತಿಗಳನ್ನು ಕೊಡುವುದರ ಮೂಲಕ ಆ ಜನರ ಕೌಶಲ್ಯವನ್ನು ಹೆಚ್ಚಿಸಿ ಅವರು ಉದ್ಯೋಗವನ್ನು ಮಾಡಲಿಕ್ಕೆ ಅವಕಾಶ ಮಾಡುವಂಥದ್ದು. ಕರಕುಶಲಗಾರಿಕೆಯನ್ನು ಪ್ರೋತ್ಸಾಹಿಸುವಂಥದ್ದು, ಸ್ಥಳೀಯವಾಗಿ ಸಿಗುವಂಥ ಸಂಪನ್ಮೂಲವನ್ನು ತೆಗೆದುಕೊಂಡು ಅವರು ಉದ್ಯೋಗ ಮಾಡುವಂತಹದ್ದು. ಮತ್ತು ಗ್ರಾಮಗಳಲ್ಲಿ ಹಬ್ಬ ಹರಿದಿನ, ಜಾತ್ರೆ, ಉತ್ಸವಗಳನ್ನು ಏರ್ಪಡಿಸುವಂಥದ್ದು, ಸಂತೆಗಳನ್ನು ಮಾಡುವಂಥದ್ದು, ಈ ರೀತಿ ಸಂಸ್ಕೃತಿಯನ್ನು ಕಾಪಾಡುವಂಥದ್ದು, ಮತ್ತು ಕೃಷಿ ಮತ್ತು ಅದಕ್ಕೆ ಸಂಬಂಧಿಸಿದ ಚಟುವಟಿಕೆಗಳು ಅದಕ್ಕೆ ಸಂಬಂಧಿಸಿದಂಥ ಎಲ್ಲ ಚಟುವಟಿಕೆಗಳನ್ನು ರಕ್ಷಣೆ ಮಾಡುವಂಥದ್ದು. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ, ಸ್ವರ್ಣ ಜಯಂತಿ ಗ್ರಾಮ ಸ್ವ ಉದ್ಯೋಗ ಯೋಜನೆ, ಇಂದಿರಾ ಆವಾಸ್ ಯೋಜನೆ, ಮತ್ತು ಅಂಬೇಡ್ಕರ್ ವಾಲ್ಮೀಕಿ ವಸತಿ ಯೋಜನೆ, ಮತ್ತು ಆಶ್ರಯ ಯೋಜನೆಗಳು, ಮತ್ತು ಬಸವ ಯೋಜನೆ, ಈ ರೀತಿ ಹಲವಾರು ಯೋಜನೆಗಳ ಮೂಲಕ ಆಶ್ರಯ ಯೋಜನೆ, ಬಸವ ಯೋಜನೆ, ಅಂಬೇಡ್ಕರ್ ವಾಲ್ಮೀಕಿ ಯೋಜನೆ, ಈ ರೀತಿ ವಸತಿಹೀನರಿಗೆ ವಸತಿ ಇರುವಂತೆ ಮನೆಗಳನ್ನು ನಿರ್ಮಾಣ ಮಾಡಿಕೊಡುವಂಥದ್ದು, ಕಟ್ಟಿಕೊಡುವಂಥ ಕೆಲಸ ಕೂಡ ಏನಂತಂದರೆ ನಮ್ಮ ಒಂದು ಪಂಚಾಯತ್ ಮಾಡುತ್ತೆ. ಗ್ರಾಮೀಣ ಸುವರ್ಣ ಗ್ರಾಮೋದಯ ಯೋಜನೆ ಮೂಲಕ ಹಳ್ಳಿಯ ಜನರಿಗೆ ಬಡ ಜನರಿಗೆ ಅಗತ್ಯ ಆಹಾರ ಧಾನ್ಯಗಳನ್ನು ಸಮರ್ಪಕವಾಗಿ ದೊರೆಯುವಂತೆ ಮಾಡಿದೆ. ಅಷ್ಟೇ ಅಲ್ಲ, ಗ್ರಾಮದಲ್ಲಿ ಇರತಕ್ಕಂಥ ವಯೋವೃದ್ಧರಿಗೆ, ಅಂಗವಿಕಲರಿಗೆ, ವಿಧವೆಯರಿಗೆ, ಮಾನಸಿಕ ಅಸ್ವಸ್ಥರಿಗೆ ಇಂಥವರನ್ನು ಗುರುತಿಸಿ ಅವರಿಗೆ ಸರ್ಕಾರದಿಂದ ಸಿಗುವಂತಹ ಸೌಲಭ್ಯಗಳನ್ನು ದೊರಕಿಸಿಕೊಡುವಂತಹ ಸಮಾಜ ಕಲ್ಯಾಣ ಸೇವೆಗಳನ್ನು ಒದಗಿಸುವುದರ ಮೂಲಕ ಪಂಚಾಯತ್ ರಾಜ್ ಕೆಲಸವನ್ನು ನಿರ್ವಹಿಸುತ್ತದೆ. ಹಾಗೆ ಗ್ರಾಮೀಣ ಜನರ ಉದ್ಯೋಗಗಳನ್ನು ಪ್ರೋತ್ಸಾಹಿಸುವಂಥ ಕೆಲಸ ಮಾಡ್ತದೆ, ಮತ್ತು ಮೀನುಗಾರಿಕೆಯನ್ನು ಪ್ರೋತ್ಸಾಹಿಸುವಂತಹದ್ದು. ಹಾಗೆ ಈ ರೀತಿ ಏನಪ್ಪ ಪಂಚಾಯತ್ ರಾಜ್ ಕೆಲಸವನ್ನು ನಿರ್ವಹಿಸುತ್ತದೆ. ಮತ್ತು ನೋಡೋದಾದರೆ ಗ್ರಾಮೀಣ ಅಭಿವೃದ್ಧಿ ಮತ್ತು ಮಹಿಳೆ. ಒಂದು ಗ್ರಾಮದಲ್ಲಿ ಮಹಿಳೆಯ ಪಾತ್ರ ಕೂಡ ಆ ಗ್ರಾಮ ಅಭಿವೃದ್ಧಿ ಆಗಬೇಕಾದ್ರೆ ಬಹಳ ಮುಖ್ಯವಾದ ಪಾತ್ರವನ್ನು ಮಹಿಳೆ ವಹಿಸ್ತಾರೆ. ಇತ್ತೀಚೆಗೆ ಮಹಿಳೆಯರನ್ನು ಸಬಲೀಕರಣ ಮಾಡೋದಕ್ಕಾಗಿ ಅವರಿಗೆ ಸಾಕಷ್ಟು ಟ್ರೈನಿಂಗ್ಗಳನ್ನು ಕೊಡೋದು, ಕರಕುಶಲಗಾರಿಕೆಗೆ ಪ್ರೋತ್ಸಾಹಿಸುವಂತಹದ್ದು, ಮತ್ತು ಶಿಕ್ಷಣ ನೀಡುವಂಥದ್ದು, ಮತ್ತು ಏನಂತಂದರೆ ಪಶುಸಂಗೋಪನೆಗೆ ಪ್ರೋತ್ಸಾಹಿಸುವಂತಹದ್ದು,
ಆಮೇಲೆ ಏನಂತಂದರೆ ನಗರಗಳಲ್ಲಿ ಸಿಗುವಂಥ ಎಲ್ಲ ಸೌಲಭ್ಯಗಳನ್ನು ಒದಗಿಸುವಂತಹದ್ದು. ಇವೆಲ್ಲವುಗಳ ಮೂಲಕ ಮಹಿಳೆಯರನ್ನು ಸಬಲರನ್ನಾಗಿ ಮಾಡಿ ಮಹಿಳಾ ಸ್ವಸಹಾಯ ಸಂಘಗಳು, ಸ್ತ್ರೀ ಶಕ್ತಿ ಸಂಘಗಳು ಇಂಥವುಗಳನ್ನು ಒಂದು ಜಾರಿಗೆ ತರೋದ್ರ ಮೂಲಕ ಗ್ರಾಮೀಣ ಬಡ ಮಹಿಳೆಯರನ್ನು ಸಂಘಟಿಸುವಲ್ಲಿ, ಆರ್ಥಿಕ ಸ್ವಾವಲಂಬಿಗಳನ್ನಾಗಿ ಮಾಡುವಲ್ಲಿ ಇದು ಮಹತ್ವದ ಪಾತ್ರವನ್ನು ನಿರ್ವಹಿಸುತ್ತದೆ. ನೋಡಿ, ಇತ್ತೀಚೆಗೆ ಬಹಳ ಗ್ರಾಮೀಣ ಅಭಿವೃದ್ಧಿಯಲ್ಲಿ ಮಹಿಳೆಯರು ಸುನೀತಾ ವಿಲಿಯಮ್ಸ್ ಆಗಿರ್ಬೋದು, ಜಾಗತಿಕ ಮಟ್ಟದಲ್ಲಿ, ಭಾರತದ ಮಟ್ಟದಲ್ಲಿ ಸಾಕಷ್ಟು ಮಹಿಳೆಯರು ತಮ್ಮದೇ ಆದ ಪಾತ್ರವನ್ನು ನಿರ್ವಹಿಸಿದ್ದಾರೆ. ಇದು ಹೆಮ್ಮೆ ಪಡುವಂಥ ವಿಚಾರ. ಒಂದು ಸಕ್ಸಸ್ ಆಗಬೇಕಾದ್ರೆ ಅದು ಹೆಣ್ಣು ಗಂಡು ಎಂದು ಭೇದ ಭಾವ ಬೇಡ. ಇಲ್ಲಿ ಹೆಣ್ಮಕ್ಕಳು ಮನೆಯಲ್ಲಿ, ಆಫೀಸ್ನಲ್ಲಿ, ಕಚೇರಿಗಳಲ್ಲಿ ಪೈಲಟ್ ಆಗಿ ಸಾಕಷ್ಟು ಒಂದು ಕ್ಷೇತ್ರದಲ್ಲಿ ಇವತ್ತು ಮಹಿಳೆಯರು ಸಾಧನೆಯನ್ನು ಮಾಡಿರೋದನ್ನು ನಾವು ಗಮನಿಸಬಹುದಾಗಿದೆ. ಆತ್ಮೀಯರೇ, ಇವತ್ತಿನ ಒಂದು ಈ ಅಧ್ಯಾಯ ತಮಗೆ ಇಷ್ಟವಾದಲ್ಲಿ, ಅರ್ಥವಾಗಿದ್ದಲ್ಲಿ ನನಗೆ ಏನಂತಂದರೆ ಕಾಮೆಂಟ್ ಮೂಲಕ ತಿಳಿಸಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.